ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾವು ಮುದ್ದೇಬಾಳ ಮತಕ್ಷೇತ್ರದ ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಪ್ಪಾಜಿ ನಾಡಗೌಡ ಸಾಹೇಬ್ರವರು 6 ಬಾರಿ ನಾವು ಅವ್ರನ್ನ ಎಲೆಕ್ಟೆಡ್ ಮಾಡಿದ್ದೇವೆ. ಪಕ್ಷ ನಿಷ್ಠೆ 7 ಬಾರಿ ಅವ್ರನ್ನ ನಮ್ಮ ಮುದ್ದೇಬಾಳ ಜನತೆ, ಮುದ್ದೇಬಾಳ ತಾಲೂಕು ಮತ್ತು ತಾಳಿಕೋಟೆ ತಾಲೂಕು 2 ತಾಲೂಕುಗಳು ಬರ್ತಾವು. ನಾವು 7 ಬಾರಿ ಅವರನ್ನ ಅತಿ ಬಹುಮತದಿಂದ ಆರಿಸಿ ತಂದಿದ್ದೇವೆ. ಮತ್ತು ಮೊದಲಿಗೆನೆ ಏನು ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು ಒಂದು 40-45 ವರ್ಷಗಳ ಹಿಂದ ಏನು ಅಪ್ಪಾಜಿ ನಾಡಗೌಡರ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿನಿಧಿಸಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಂಡ್ರು. ಅಲ್ಲಿಂತ್ರ ಇಡೀ ಒಂದು ಕಾಂಗ್ರೆಸ್ ಪಕ್ಷ ಸುಮಾರು 4, 5, 6 ಸ್ಥಾನಗಳನ್ನ ನಮ್ಮ ಜಿಲ್ಲೆಯಿಂದ ಗೆದ್ಕೋತ ಬಂದಿದೆ. ಅಷ್ಟೇ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ಈ ಒಂದು ರಾಜಕಾರಣಕ್ಕೆ ಬಂದ್ರು ಅವಾಗಿನಿಂದನೂ ಕೂಡ ನಮ್ಮ ಅಪ್ಪಾಜಿ ನಾಡಗೌಡರು ಅವಾಗಿನಿಂದ ಅವರು ಕೂಡ ಆರಿಸಿ ಬಂದಿದ್ದಾರೆ. ಹಾಗೂ ಮುದ್ದೇಬೇಳ ತಾಲೂಕು ಮತ್ತು ನಮ್ಮ ವಿಜಯಪುರ ಜಿಲ್ಲೆಗಳು ಸ್ವಲ್ಪ ಹಿಂದುಳಿದಂತ ಜಿಲ್ಲೆಗಳಾಗಿರೋದ್ರಿಂದ ಈಗ ನಾವು 7 ಬಾರಿ ಆರಿಸಿ ಬಂದಂತ ಅಪ್ಪಾಜಿ ನಾಡಗೌಡರು ಹಿರಿಯರದರ, ಪಕ್ಷ ನಿಷ್ಠೆ ಮತ್ತು ಒಳ್ಳೆಯ ಆಡಳಿತಗಾರಿ ಮತ್ತು ಕೈಬಾಯಿ ಸುದ್ದಿದ್ದಂತವರು, ಭಾಷೆಯಲ್ಲಿ ಮಿತವನ್ನ ಬಳಸಿ ಒಳ್ಳೆಯ ಒಂದು ರಾಜಕಾರಣಿ, ಸಜ್ಜನ ರಾಜಕಾರಣಿ ಆಗಿದ್ದಾರೆ. ಅದಕ್ಕೆ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತಾವು ಮತ್ತು ಇನ್ನುಳಿದ ಪಕ್ಕದ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಆಗ್ತಾವ ಅಂತ ಹೇಳಿ ಸುಮಾರು ಸಾವಿರಾರು ಜನ ನಾವು ಇವತ್ತಿನ ದಿವಸ ಬೆಂಗಳೂರಿಗೆ ಇಲ್ಲಿ ಕೆಪಿಸಿಸಿ ಕಾರ್ಯಾಲಯದ ಮುಂದೆ ಬಂದಿದ್ದೇವೆ. ಈ ಹಿಂದೆ ಮುದ್ದೇಬೇಳದಲ್ಲಿ ಮತ್ತು ತಾಳಿಕೋಟೆಯಲ್ಲಿ ಕೂಡ ನಾವು ಬಂದ್ ಅನ್ನ ಮಾಡಿ ಇಡೀ ಬಜಾರ್ ಬಂದು ಮತ್ತು ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಾವು ಏನಂತಂದ್ರ ಇಂಥ ಒಬ್ಬ ಸಜ್ಜನ ರಾಜಕಾರಣಿ ಅದರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಮಾನ್ಯ ಶಿವಕುಮಾರ್ ಸಾಹೇಬ್ರವರು ಮತ್ತು ಖರ್ಗೆ ಸಾಹೇಬ್ರವರು, ರಾಹುಲ್ ಗಾಂಧಿ ಸರ್ ಎಲ್ಲರೂ ಸೇರ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ಅತಿ ಹೃದಯಪೂರ್ವಕವಾಗಿ, ವಿನಂತಿ ಪೂರ್ವಕವಾಗಿ ಕೈ ಮುಗಿದು ಪಕ್ಷದಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ನನ್ನ ಹೆಸರು ಚನ್ನಬಸಪ್ಪ ವಿಜಯಕರ್, ಜಿಲ್ಲಾ ಪದಾಧಿಕಾರಿ ಕಾರ್ಯದರ್ಶಿ, ವಿಜಯಪುರ.